ಅಸಿಸ್ಟೆಂಟ್ ಪ್ರೊಫೆಸರ್ದು ಸುಮಾರು 2,000 ಪೋಸ್ಟು ಈ ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಬರೀ ಪ್ರತಿ ವರ್ಷ ಬಜೆಟಲ್ಲಿ ಆಗಿರ್ಬೋದು ಮತ್ತು ಒಂದು ಸೆಷನಲ್ಲಿ ಸುಮ್ಮನೆ ಹೇಳೋದೇ ಆಗಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ದು 2,000 ಪೋಸ್ಟ್ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಮೇಡಮ್ ಭೇಟಿ ಮಾಡಿದಾಗ ಇನ್ನೇನು ನಾಳೆ ಆಗುತ್ತೆ, ಇನ್ನೊಂದು 1 ತಿಂಗಳಲ್ಲಿ ಡಿಸೆಂಬರಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದರೆ ಇಲ್ಲಿವರೆಗೂ ಆಗಲಿಲ್ಲ. ಬಟ್ ಆದರೆ ನಾಳೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೋಗ್ಬಿಟ್ಟು ಚರ್ಚೆ ಮಾಡಿ ಅವರಿಗೆ ಮನವಿ ಮಾಡುತ್ತೀವಿ. ವಿತಿನ್ 10 ಡೇಸ್ ಇಲ್ಲ 15 ಡೇಸ್, ಮ್ಯಾಕ್ಸಿಮಮ್ 15 ಡೇಸ್ ಒಳಗಡೆ ಈ ಒಂದು ನೋಟಿಫಿಕೇಷನ್ಸು ಆಗಲಿಲ್ಲ ಅಂತಂದರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಒಂದು ಹೋರಾಟ ಖಂಡಿತ ಹೇಳ್ತೀನಿ, ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಷನ್ಸು ಸುಮ್ಮನೆ ಖಾಲಿ ಭಾಷಣ ಮಾಡೋದಲ್ಲ, ಸೆಷನ್ ಒಳಗಡೆ ಕುತ್ಕೊಂಡು ಈ ಒಂದು ಜಾರಿಗೆ ಆಗಬೇಕು. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ನೀವು ಸುಮ್ಮನೆ ನಾಳೆ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಹೇಳೋದಲ್ಲ. ನಮಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ದು ಏನು 2,000 ಖಾಲಿ ಹುದ್ದೆಗಳಿದ್ದಾವೆ, ಈ ಒಂದು 2,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಭರ್ತಿ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಒಂದು ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ. ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಮಾಡೋ ತನಕ ನಾಳೆ ಚರ್ಚೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊತೀನಿ. ಅವ್ರೇನಾದರೂ ಕೇಳಲಿಲ್ಲ ಅಂತಂದರೆ ಮುಂದಿನ ನಿರ್ಧಾರ ನಾವು ಎಲ್ಲರೂ ಚರ್ಚೆ ಮಾಡಿ ಕೈಗೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.